ಬೆಳಗಾವಿಯಲ್ಲಿ ರೈತರ ಪರ ಬಿಜೆಪಿ ನಾಯಕರ ಹೋರಾಟ. ಸುವರ್ಣಸೌಧಕ್ಕೆ ಮುತ್ತಿಗೆಯನ್ನ ಹಾಕೋದಕ್ಕೆ ಬಿಜೆಪಿ ನಾಯಕರು ಹೊರಟಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಪ್ರತಿಭಟನಾ ಪಾದಯಾತ್ರೆ. ರೈತರ ಪರವಾಗಿ ಬಿಜೆಪಿ ನಾಯಕರಿಂದ ಹೋರಾಟ. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗ್ತಾ ಪ್ರತಿಭಟನಾ ಪಾದಯಾತ್ರೆ ಸಾಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ. ನಾವು ನೋಡ್ತಾ ಇದ್ದೀವಿ ಪ್ರತಿಭಟನೆ ಯಾವ ರೀತಿ ಸಾಗ್ತಾ ಇದೆ ಅಂತ. ಈ ಸುವರ್ಣಸೌಧ ಅಂತಂತಂದರೆ ಸುವರ್ಣಸೌಧದಲ್ಲಿ ಏನಾದರೂ ಕಲಾಪ ಶುರುವಾಗುತ್ತೆ ಅಂತಂದ್ರೆ ಅಧಿವೇಶನ, ಅಲ್ಲಿ ಪ್ರತಿಭಟನೆಗಳು ಕಟ್ಟಿಟ್ಟ ಬುತ್ತಿ, ಪ್ರತಿಭಟನೆಗಳಿಗೆ ಗ್ಯಾರಂಟಿ. ಅದೇ ಪ್ರತಿಭಟನೆ ನೋಡಿ BJP ನಡೆಸಿರುವಂಥ ಪ್ರತಿಭಟನೆಯ ನೇರ ದೃಶ್ಯಾವಳಿಗಳನ್ನು ನಾವು ಬೆಳಗಾವಿಯಿಂದ ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ ಪ್ರತಿಭಟನೆಯ ನೇರ ದೃಶ್ಯಾವಳಿಗಳನ್ನು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕ್ತಾ BJP ನಾಯಕರುಗಳು, ವಿಜೇಂದ್ರ ಅವ್ರನ್ನ ನೋಡ್ತಾ ಇದ್ದೀವಿ, CT ರವಿ ಅವ್ರನ್ನ ನೋಡ್ತಾ ಇದ್ದೀವಿ, R ಅಶೋಕ್ ಅವ್ರನ್ನ ನೋಡ್ತಾ ಇದ್ದೀವಿ. ಸರ್ಕಾರದ ವಿರುದ್ಧ ರೈತರ ಜೊತೆಗೆ BJP ನಾಯಕರು ಸೇರಿಕೊಂಡು ಪ್ರತಿಭಟನೆ, ಬಾರ್ಕೋಲನ್ನು ಪ್ರದರ್ಶನ ಮಾಡ್ತಾ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆ ದೃಶ್ಯಾವಳಿಗಳನ್ನು ನಾವು ನೋಡ್ತಾ ಇದ್ದೀವಿ. ಬಾರ್ಕೋಲ್ ಪ್ರತಿಭಟನೆ, ಬೇಕಾದಷ್ಟು ಸಂಗತಿಗಳು. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಎಷ್ಟರ ಮಟ್ಟಿಗೆ ನಡೀತಾ ಇದೆ, ಏನು ಎತ್ತ, ಯಾವ್ಯಾವ ಸಮಸ್ಯೆಗಳಿಗೆ ಸರ್ಕಾರ ಎಷ್ಟರ ಮಟ್ಟಿಗೆ ಸ್ಪಂದಿಸಿದೆ, ಅದನ್ನೇ ನಾನು ಬೆಳಗ್ಗೆ ಹೇಳ್ತಾ ಇದ್ದೆ. BJPಗೆ ಕಾಂಗ್ರೆಸ್ ಬೇಕಾದಷ್ಟು ಅಸ್ತ್ರಗಳನ್ನು ಕೊಟ್ಟಿದೆ. ಆ ಅಸ್ತ್ರಗಳನ್ನು ಝಳಪಿಸೋದು ಗೊತ್ತಿರಬೇಕಷ್ಟೇ ಅವರಿಗೆ. ಸರ್ಕಾರದ ವಿರುದ್ಧ ರೈತರ ಕಹಳೆ, ರೈತರ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ರೈತರ ಜೊತೆಗೆ BJP ನಾಯಕರುಗಳು ಕೂಡ ಸೇರಿಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗ್ತಾ ಇವೆ. ತೊಲಗಲಿ, ಜನವಿರೋಧಿ ಸರ್ಕಾರ ತೊಲಗಲಿ ಅನ್ನುವಂಥ ಬೋರ್ಡ್ಗಳು. ಬೆಳಗಾವಿಯಿಂದ, ಕುಂದಾನಗರಿಂದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಪ್ರತಿಭಟನೆಗಳು ಆಗ್ತಾ ಇದೆ ಆ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ವಿಪರೀತ ಸಂಖ್ಯೆಯಲ್ಲಿ ರೈತರು ಜಮಾಯಿಸಿದ್ದಾರೆ. 108 ಸಮಸ್ಯೆಗಳಿದೆ ರೈತರದ್ದು.
ವಿಪರೀತ ಸುರಿದಂಥ ಮಳೆ ರೈತರ ಸ್ಥಿತಿಯನ್ನು ಅಧ್ವಾನ ಮಾಡಿದೆ. ರೈತರು ನಷ್ಟದಲ್ಲಿದ್ದಾರೆ. ಇನ್ನೊಂದು ಕಡೆಗೆ ಬೆಳೆದಂಥ ಬೆಳೆ ಅದಕ್ಕೆ ಬೆಲೆ ಇಲ್ಲ, ಅಂಥ ಸ್ಥಿತಿ. ಮೆಕ್ಕೆಜೋಳ ಬೆಳೆದಿರುವಂಥವರು ಒಂದಷ್ಟು ಜನ ಬೆಳೆಯನ್ನು ಹಾಳು ಮಾಡ್ಕೊಂಡಿದ್ದಾರೆ. ಉಳಿದಂಥ ಮೆಕ್ಕೆಜೋಳಕ್ಕೆ ಸರಿಯಾದಂಥ ಬೆಲೆ ಸಿಗ್ತಾ ಇಲ್ಲ. ಇನ್ನು ಕಬ್ಬು ರೈತರದ್ದು ನಿರಂತರವಾಗಿ ನಡೀತಾನೇ ಇದೆ. ಸೊ ಇದು ಸಂಗತಿ. ನಾವು ಅದರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. BJPಗೆ ಸಿಕ್ಕಿರುವಂಥ ಪ್ರಮುಖವಾದಂಥ ಅಸ್ತ್ರ ಇದು. ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ BJP ನಾಯಕರು ರೈತರ ಜೊತೆಗೆ ಸೇರಿಕೊಂಡು. पूरा साइड सर रे ए पूरा ए गाड़ी स्टॉप माಡ ಕೇಳ್ರಪ್ಪ ए गाड़ी स्टॉप BJP ನಾಯಕರ ಜೊತೆಗೆ ಮಾತಾಡಿಸುವಂಥ ಪ್ರಯತ್ನವನ್ನು ನಮ್ಮ ಪ್ರತಿನಿಧಿ ಮಾಡ್ತಾ ಇದ್ದಾರೆ. ಈಗ ಅವ್ರ ಜೊತೆ ಮಾತಾಡ್ತಾರೆ. ರೈತರ ಮುಖಂಡರ ಜೊತೆಗೂ ಕೂಡ ಮಾತಾಡ್ತಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳು ಮೊಳಗ್ತಾ ಇವೆ, ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಗ್ತಾ ಇದೆ. ಆ ಪ್ರತಿಭಟನೆಯ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸುತ್ತಮುತ್ತ ವ್ಯಾಪಕ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ. ಏಕೆಂದರೆ ಇಡೀ ಬೆಳಗಾವಿ ಗಿಜಿಗುಟ್ಟುತ್ತಾ ಇದೆ. ಅಷ್ಟರ ಮಟ್ಟಿಗೆ ರೈತರು ಬಂದಿದ್ದಾರೆ, ಅಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ.